ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂಪುಟದಲ್ಲಿ ಹೊಸ ಮುಖಗಳಿಗೆ ಹೆಚ್ಚು ಅವಕಾಶ ಇರಲಿದೆ. ಅದರ ಭಾಗವಾಗಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರನ್ನ ಕ್ಯಾಬಿನೆಟ್ ನಲ್ಲಿ ಮಂತ್ರಿಯಾಗಿ ನೇಮಕ ಮಾಡಲಾಗುತ್ತೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಯಾವಾಗ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರನ್ನ ನೀವು ರಾಜೀನಾಮೆ ಕೊಡಿ ಅಂತ ಕರೆದ್ರು, ಆಗ ಅವ್ರಿಗೊಂದು ಆಫರ್ ಕೊಡಲಾಯ್ತು, ನಿಮ್ಮ ಮಗನನ್ನ ಬೇಕಾದ್ರೆ ನಾವು DCM ಮಾಡ್ತೀವಿ, ಅಥವಾ ನೀವು ಹೇಳಿದಾಗೆ ನಿಮ್ಮ ಮಗನನ್ನ ಎಲ್ಲಿ ಅಕಾಮಿಡೇಟ್ ಮಾಡಬಹುದೋ ಅದನ್ನ ನಾವು ಮಾಡ್ತೀವಿ ಅಂದಿದ್ದಕ್ಕೆ ಸಾರಾಸಗಟಾಗಿ ಸಿದ್ದರಾಮಯ್ಯನವರು ನೋ, ಅವರಿಗೆ ಅರ್ಹತೆ ಇದ್ದರೆ ಅವರಿಗೆ ಸ್ಥಾನಮಾನಗಳು ಸಿಗುತ್ತದೆ, ಈ ವಿಚಾರದಲ್ಲಿ ನನ್ನ ಮಗ ಅನ್ನೋ ಕಾರಣಕ್ಕೆ ನೀವು ನಾನು ಪದವಿ ತ್ಯಾಗ ಮಾಡ್ತಾ ಇದ್ದೇನೆ ಅನ್ನೋದಕ್ಕೆ ಅವ್ರಿಗೆ ಈ ಆಫರ್ ಕೊಡಬೇಡಿ ಅಂತ ಹೇಳಿ ಬಂದಿದ್ದರಂತೆ. ಆದರೆ ಈಗ ಸ್ವತಃ DK ಶಿವಕುಮಾರ್ ಅವರು ಇರ್ಲಿ ಯತೀಂದ್ರ ಅವರು ಅಂತ ತೀರ್ಮಾನ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಕ್ಯಾಬಿನೆಟ್ ಏನಿದೆ ಈ ಬಾರಿ ಅದು ಮುಂದಿನ ಚುನಾವಣೆಗೆ ಪೂರಕವಾಗಿರಲಿದೆ. ಯಾಕೆ ಅಂತಂದರೆ ಬಹಳಷ್ಟು ವರ್ಷಗಳಿಂದಲೂ ಕೂಡ ಮಂತ್ರಿಗಳಾಗಿ ಇರುವಂತವರು ಬಹಳಷ್ಟು ಜನ ಇದ್ದಾರೆ. ಅವರಿಂದ ಒಂದು ರೀತಿಯಾದಂತಹ ಏಕತಾನತೆ ಇರೋದ್ರಿಂದ ಒಂದು ಹೊಸ ಮುಖ, ಒಂದು ಹೊಸ ಐಡಿಯಾ, ಒಂದು ಹೊಸ ಜನರೇಷನ್ ಶಿಫ್ಟ್ ನಿಂದಾಗಿ ಈಗ ಏನು ಜೆನ್ಜಿಗಳಿದ್ದಾರೆ, ಈಗಿನ ಯೂತ್ಸ್ ಯಾರಿದ್ದಾರೆ ಅವರಿಗೆ ತುಂಬಾ ಅಪ್ರೋಚಬಲ್ ಆಗಿರಬಹುದಾದಂತಹ ಒಂದು ಕ್ಯಾಬಿನೆಟ್ ಅನ್ನ ರಚನೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅಂಡ್ DK ಶಿವಕುಮಾರ್ ಅವರು ಉತ್ಸುಕರಾಗಿದ್ದಾರೆ. ಹೀಗಾಗಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇರಲ್ಲ, ಹೊಸ ಚಿಗುರು ಹಳೆ ಬೇರು, ಹೀಗಿದ್ದರೇನೆ ಒಂದು ಮರ ಬೆಳೆಯೋದಕ್ಕೆ ಸಾಧ್ಯ. ಹಾಗಾಗಿ ಎಷ್ಟು ಜನ ಹಳಬರು ಮತ್ತು ಎಷ್ಟು ಜನ ಹೊಸಬರು, ಆ ಸಮತೋಲಿತವಾದಂತಹ ಕ್ಯಾಬಿನೆಟ್ ಯಾವ ರೀತಿ ಇರುತ್ತೆ, ಇದರಲ್ಲಿ ಜಾತಿ, ಪ್ರಾದೇಶಿಕತೆ, ಬೇರೆ ಬೇರೆ ಮಾನದಂಡಗಳ ಬಗ್ಗೆ ಯೋಚನೆ ಮಾಡ್ತಾರಾ ಇಲ್ವಾ, ಐ ಡೋಂಟ್ ನೋ. ಬಟ್ ಡೆಫಿನೆಟ್ಲಿ ಇದು ಜನಪರವಾಗಿರಬಹುದಾದಂತಹ, ಜನರಿಗೆ ಈಸಿ ಆಕ್ಸೆಸಬಲ್ ಆಗಿರುವ, ಜನ ಒಪ್ಪಿಕೊಳ್ಳಬಹುದಾದಂತಹ ಎಲ್ಲ ವರ್ಗದವರು, ಎಸ್ಪೆಷಲಿ ಯೂತ್ಸ್. ಈಗ ಯೂತ್ಸ್ ಮುಂದಿನ ದೇಶದ ಭವಿಷ್ಯವನ್ನ ಬರೆಯುವ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಅಲರ್ಟ್ ಆಗಿರೋದ್ರಿಂದ ಅಂತಹ ಯೂತ್ಸ್ ಗಳನ್ನ ಮುಟ್ಟುವ, ತಲುಪುವ, ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಬಹುದಾದಂತಹ ಫೇಸಸ್, ಲೀಡರ್ಶಿಪ್ ಈಗ ಇನ್ವೆಂಟ್ ಮಾಡಬೇಕಾಗಿದೆ. ಹಾಗಾಗಿ ಇರುವ ಶಾಸಕರಲ್ಲಿ ಯಾರ್ಯಾರು ಆ ರೀತಿಯಾದಂತಹ ಹೊಸತನವನ್ನ ಕೊಡಬಹುದು ಅನ್ನೋದನ್ನ ಅಳೆದು ತೂಗಿ ಕ್ಯಾಬಿನೆಟ್ ಅನ್ನ ರಚನೆ ಮಾಡುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಸಿದ್ದರಾಮಯ್ಯನವ್ರ ಕೋಟಾನೂ ಇರುತ್ತೆ, ಈ ಕಡೆ ಹೈಕಮಾಂಡ್ ಕೋಟಾನೂ ಇರುತ್ತೆ, DK ಶಿವಕುಮಾರ್ ಕೋಟಾನೂ ಇರುತ್ತೆ, ಯಂಗ್ ಫಸ್ಟ್ ಟೈಮ್ MLA ಕೋಟ, MLC ಕೋಟ, ಹೀಗೆ ಬಹಳಷ್ಟು ಇರ್ತವೆ. ಅದೆಲ್ಲದರ ಮಧ್ಯೆ ಅಳೆದು ತೂಗಿ ಒಂದು ಬ್ಯಾಲೆನ್ಸ್ಡ್ ಕ್ಯಾಬಿನೆಟ್ ರಚನೆ ಮಾಡೋದಕ್ಕೆ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಉತ್ಸುಕರಾಗಿದ್ದಾರೆ. ಬಟ್ ಒಂದಂತೂ ಸತ್ಯ, ಸಿದ್ದರಾಮಯ್ಯನವರು 2:30 ಲೋಕಭವನಕ್ಕೆ ಹೋಗ್ತಾರೆ, ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಚಾರದಲ್ಲಿ ಈಗಾಗಲೇ ಬಹಳಷ್ಟು ಅಧಿಕೃತ ಹೇಳಿಕೆಗಳು ಬಂದಿರುವುದರಿಂದ ಇನ್ನೂ ಏನಾದ್ರೂ ಟ್ವಿಸ್ಟ್ ಇದೆಯಾ, ಇನ್ನೂ ಏನಾದ್ರೂ ಸಮಸ್ಯೆ ಇದೆಯಾ, ಇನ್ನೂ ಏನಾದ್ರೂ ಕ್ವಶನ್ಸ್ ಇದಾವ, ಆ ರೀತಿಯಾದಂತಹ ಯಾವುದೇ ಕನ್ಫ್ಯೂಷನ್ ಸದ್ಯಕ್ಕಂತೂ ಇಲ್ಲ. ಇಟ್ಸ್ ಕ್ವೈಟ್ ಕ್ಲಿಯರ್. ಸಿದ್ದರಾಮಯ್ಯ ಎಕ್ಸಿಟ್ ಆಗ್ತಾ ಇದ್ದಾರೆ, DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ. ಬಟ್ ಒಂದೇನು ಅಂತಂದ್ರೆ ರಾಜ್ಯಪಾಲರ ಉಪಸ್ಥಿತಿ. ರಾಜ್ಯಪಾಲರು ಈಗಿಲ್ಲ ಲೋಕಭವನದಲ್ಲಿ. ಯಾಕೆ ಅಂದ್ರೆ ಅವರ ಪತ್ನಿಗೆ ಹುಷಾರಿಲ್ಲ, ಅವ್ರು ಇಂದೋರ್ ಹೋಗಿದ್ದಾರೆ. ಮೂಲಗಳ ಪ್ರಕಾರ ಅವ್ರು ನಾಳೆ ರಾತ್ರಿ ಬರ್ತಾರೆ. ಆದರೆ ಸಿದ್ದರಾಮಯ್ಯನವರು ಇವತ್ತೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದಿರೋದ್ರಿಂದ ಈಗಾಗಲೇ ಸೆಕ್ರೆಟರಿ ಲೋಕಭವನಕ್ಕೆ ತಲುಪಿದ್ದಾರೆ. ಮೋಸ್ಟ್ಲಿ ಸೆಕ್ರೆಟರಿಗೇನೆ ಇವರು ತಮ್ಮ ರಾಜೀನಾಮೆಯನ್ನ ಕೊಡ್ತಾರೆ. ರಾಜೀನಾಮೆ ಕೊಟ್ಟ ಮೇಲೆ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ.
ಆ ಸುದ್ದಿಗೋಷ್ಠಿಯಲ್ಲಿ ಅವರ ವಿದಾಯದ ಭಾಷಣ ಹೇಗಿರಲಿದೆ? ಸುದೀರ್ಘ 40 ವರ್ಷಗಳ ರಾಜಕಾರಣ, 40 ವರ್ಷಗಳಲ್ಲಿ ಸಾಕಷ್ಟು ಹೋರಾಟ, ಸಾಕಷ್ಟು ಏಳು ಬೀಳು, ಸಾಕಷ್ಟು ಅವಮಾನ, ಸಾಕಷ್ಟು ಅಪಮಾನ, ಸಾಕಷ್ಟು ಬಹುಮಾನ, ಸಾಕಷ್ಟು ಯೋಜನೆಗಳು, ಇಡೀ ದೇಶವೇ ಕಾಪಿ ಮಾಡಿದಂತಹ ಗ್ಯಾರಂಟಿ ಯೋಜನೆಗಳ ಹರಿಕಾರ, ಬಹಳ ವಿಷಯಗಳಿವೆ. ಆಮೇಲೆ ಸಿದ್ದರಾಮಯ್ಯನವರ ಇತ್ತೀಚೆಗೆ ಅಮಿತ್ ಶಾ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಂದರ್ಭದಲ್ಲಿ. ಯಾರು ಪೊಲಿಟಿಕ್ಸ್ಗೆ ಬರಬೇಕು ಅಂತ ಇದ್ದಾರೋ ಅಥವಾ ಯಾರು ಯಂಗ್ ಪೊಲಿಟಿಷಿಯನ್ಸ್ ಇದ್ದಾರೆ ಅವರಿಗೆ ನಿಜಕ್ಕೂ ಕೂಡ ಪೊಲಿಟಿಕಲಿ ಅವರು ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತ ಅನ್ನೋದಾದರೆ ಸ್ಟಡಿ ಮಾಡಬೇಕಾಗಿರೋದು ಯಡಿಯೂರಪ್ಪನವರ ರಾಜಕೀಯ ಜೀವನ ಅಂತ. ಅದೇ ರೀತಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಕೂಡ ಒಂದು ಸ್ಟಡಿ ಮಟೀರಿಯಲ್. ಯಾಕೆ ಅಂತಂದರೆ ಒಬ್ಬ ಯಂಗ್ ಪೊಲಿಟಿಷಿಯನ್ ಹೋರಾಟ ಮತ್ತು ಒಬ್ಬ ಉತ್ತಮ ರಾಜಕಾರಣಿ ಆಗೋದಕ್ಕೆ ಏನೇನು ಬೇಕೋ ಎಲ್ಲವೂ ಕೂಡ ಸಿದ್ದರಾಮಯ್ಯನವರ ಈ 40 ಇಯರ್ಸ್ ಪೊಲಿಟಿಕಲ್ ಲೈಫಲ್ಲಿ ಇದೆ.